ನಮ್ಮ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಕರ್ತನಾದ ಯೇಸು ಸ್ವಾಮಿಯ ಹೆಸರಿನಲ್ಲಿ ಧನ್ಯವಾದಗಳು. ಸೂಸನ್ ಇಂದಿರಾ ದೇವರ ವಾಕ್ಯಗಳು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮಸ್ಕಾರ ಪ್ರೀತಿಯ ಸಹೋದರ ಸಹೋದರಿಯರೇ, ಕರ್ತನಾದ ಯೇಸು ಸ್ವಾಮಿಯ ಹೆಸರಲ್ಲಿ ಎಲ್ಲರಿಗೂ ವಂದನೆಗಳು. ಸೂಸನ್ ಇಂದಿರಾ ದೇವರ ವಾಕ್ಯಗಳು ಚಾನಲ್ಗೆ ಸ್ವಾಗತ. ಏಸಪ್ಪ ಸ್ತೋತ್ರ, ಏಸಪ್ಪ ಸ್ತೋತ್ರ, ಸ್ತೋತ್ರ ಕರ್ತನೆ, ಹಲ್ಲೆಲೂಯ, ಸ್ತೋತ್ರ ಸ್ತೋತ್ರ ತಂದೆ. ನಮಸ್ಕಾರ. ಈ ಶಾಂತ ಕ್ಷಣದಲ್ಲಿ ನಮ್ಮ ಮನಸ್ಸಿಗೆ ನೆಮ್ಮದಿ ಮತ್ತು ದೇವರ ಕೃಪೆಗಾಗಿ ನಾವು ಈ ಪ್ರಾರ್ಥನೆಯನ್ನು ಮಾಡೋಣ. ದಯವಿಟ್ಟು ಕಣ್ಣು ಮುಚ್ಚಿ ನಿಧಾನವಾಗಿ ಉಸಿರೆಳೆದು ಮನಸ್ಸನ್ನು ದೇವರ ಕಡೆಗೆ ಕೇಂದ್ರೀಕರಿಸಿ. ಈ ದಿನ ನಾವು ಮಕ್ಕಳನ್ನು ಶಾಲೆಗೆ ಸೇರಿಸಲು ತಂದೆ ತಾಯಂದಿರು ಮತ್ತು ಪೋಷಕರು ಸಾಲದ ಮೊರೆ ಹೋಗದಂತೆ ದೇವರು ಸಹಾಯ ಮಾಡಲಿ ಎಂದು ನಾವೆಲ್ಲರೂ ಏಕಮನಸ್ಸಿನಿಂದ ದೇವರಲ್ಲಿ ಪ್ರಾರ್ಥಿಸೋಣ. ಆಮೇನ್. ದೇವರೇ, ನಮ್ಮ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸದ ದಾರಿ ತೋರಿಸು. ಮಕ್ಕಳಿಗೆ ಓದಿನಲ್ಲಿ ಸರಿಯಾದ ಮಾರ್ಗ ಮತ್ತು ಅವಕಾಶ ಸಿಗಲಿ. ಅವರಿಗೆ ಜ್ಞಾನ ಮತ್ತು ಏಕಾಗ್ರತೆ ನೀಡು. ಮಕ್ಕಳು ಗಮನದಿಂದ ಶಕ್ತಿ ಹೊಂದಲಿ. ತಂದೆ ತಾಯಿಗಳಿಗೆ ಧೈರ್ಯ ಮತ್ತು ಸಲಹೆ ಕೊಡಿ. ಪೋಷಕರು ಕಷ್ಟದ ಸಮಯದಲ್ಲೂ ಬಲವಾಗಿರಲಿ. ಸಾಲದ ಕಷ್ಟದಿಂದ ನಮ್ಮನ್ನು ಕಾಪಾಡು. ಹಣದ ಸಮಸ್ಯೆಗಳು ಕಡಿಮೆಯಾಗಲಿ. ಸಾಲದ ಭಾರ ತಗ್ಗಲಿ. ನಮ್ಮ ಮನೆಗೆ ಆರ್ಥಿಕ ಸ್ಥಿರತೆ ನೀಡಿ ಆದಾಯ ಮತ್ತು ಖರ್ಚಿನಲ್ಲಿ ಸಮತೋಲನ ಇರಲಿ. ಮಕ್ಕಳ ಕನಸುಗಳನ್ನು ಸಾಕಾರಗೊಳಿಸಲು ಸಹಾಯ ಮಾಡು. ಅವರ ಗುರಿಗಳು ನಿಜವಾಗಲಿ. ಕೆಟ್ಟ ಪರಿಸ್ಥಿತಿಯಿಂದ ದೂರ ಇಡು. ಕುಟುಂಬವು ಸಂಕಷ್ಟಗಳಿಂದ ರಕ್ಷಿತವಾಗಿರಲಿ. ನಮ್ಮ ಜೀವನದಲ್ಲಿ ಬೆಳಕು ಮತ್ತು ಆಶಾಭಾವನೆ ತುಂಬಿಸು. ಸದಾ ಸಕಾರಾತ್ಮಕ ಚಿಂತನೆ ಇರಲಿ. ನಮ್ಮ ಕುಟುಂಬವನ್ನು ಸದಾ ಕಾಪಾಡು.
ದೇವರ ರಕ್ಷಣೆ ನಮ್ಮ ಮೇಲೆ ಇರಲಿ. ನಿನ್ನ ಆಶೀರ್ವಾದ ಸದಾ ನಮ್ಮೊಂದಿಗೆ ಇರಲಿ. ದೇವರ ಕೃಪೆ ಜೀವನ ಪೂರ್ತಿ ಇರಲಿ. ನಮಸ್ಕಾರ. ಈ ಉದಾಹರಣೆ ಕೇಳಿ. ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಮು ಮತ್ತು ಸೀತಾ ಎಂಬ ಇಬ್ಬರು ದಂಪತಿಗಳು ಬದುಕುತ್ತಿದ್ದರು. ಅವರಿಗೆ ಎರಡು ಮಕ್ಕಳಿದ್ದರು. ಒಬ್ಬನು ಶಾಲೆಯಲ್ಲಿ ಓದುತ್ತಿದ್ದ, ಮತ್ತೊಬ್ಬಳು ಕಾಲೇಜಿಗೆ ಹೋಗುತ್ತಿದ್ದಳು. ರಾಮು ದಿನಗೂಲಿ ಕೆಲಸ ಮಾಡುತ್ತಿದ್ದ. ಸೀತಾ ಮನೆ ಕೆಲಸಗಳ ಜೊತೆ ಸ್ವಲ್ಪ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಳು. ಅವರಿಬ್ಬರ ಕನಸು ಒಂದೇ, ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆಯ ಜೀವನ ನಡೆಸಬೇಕು ಎಂಬುದು. ಆದರೆ ಹಣದ ಅಭಾವದಿಂದ ಅವರು ಸಾಲ ತೆಗೆದುಕೊಳ್ಳಬೇಕಾಯಿತು. ದಿನಗಳು ಕಳೆಯುತ್ತಾ ಸಾಲದ ಹೊರೆ ಹೆಚ್ಚಾಗತೊಡಗಿತು. ರಾಮು ಚಿಂತೆಗೊಳಗಾಗುತ್ತಿದ್ದ. ಸೀತಾ ದೇವರನ್ನು ಪ್ರಾರ್ಥಿಸುತ್ತಿದ್ದಳು. ಒಂದು ದಿನ ಅವರು ಮನಸ್ಸಿನಿಂದ ದೇವರ ಬಳಿ ಬೇಡಿಕೊಂಡರು. ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ದಾರಿ ತೋರಿಸು. ಸಾಲದ ಕಷ್ಟದಿಂದ ನಮ್ಮನ್ನು ಕಾಪಾಡು ಎಂದು ದೇವರಲ್ಲಿ ವಿಜ್ಞಾಪನೆ ಮಾಡಿದರು. ಅವರ ನಂಬಿಕೆ ಮತ್ತು ಪರಿಶ್ರಮದಿಂದ ನಿಧಾನವಾಗಿ ಪರಿಸ್ಥಿತಿ ಸುಧಾರಿಸತೊಡಗಿತು. ಮಕ್ಕಳಿಗೂ ಓದಿನಲ್ಲಿ ಯಶಸ್ಸು ಸಿಕ್ಕಿತು. ಕುಟುಂಬಕ್ಕೆ ಶಾಂತಿ ಮತ್ತು ನೆಮ್ಮದಿ ಬಂದಿತು. ನಂಬಿಕೆ, ಪರಿಶ್ರಮ ಮತ್ತು ಪ್ರಾರ್ಥನೆ ಇವು ಜೀವನವನ್ನು ಬೆಳಗಿಸುತ್ತವೆ. ಇದರಿಂದ ನಾವು ತಿಳಿಯಬೇಕಾದ್ದೇನೆಂದರೆ, ದೇವರ ಮೇಲೆ ನಂಬಿಕೆ ಇಟ್ಟಾಗ, ದೇವರ ಮೇಲೆ ನಮ್ಮ ಭಾರವನ್ನು ಹಾಕಿ ಏಕ ಮನಸ್ಸಿನಿಂದ ಪ್ರಾರ್ಥಿಸಿದಾಗ ನಮಗೆ ಫಲ ಸಿಗುತ್ತದೆ ಅಂತ. ದೇವರೇ, ಸರ್ವಶಕ್ತನಾದ ಯೇಸಪ್ಪ, ನೀನು ನಮ್ಮ ಸೃಷ್ಟಿಸಿದ ಈ ಸುಂದರ ನಾವು ನಿನಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ನಮ್ಮ ಮನಸ್ಸುಗಳು ನಿನ್ನಲ್ಲಿ ನೆಮ್ಮದಿ ಕಂಡುಕೊಳ್ಳಲಿ. ನಮ್ಮ ಹೃದಯಗಳು ನಿನ್ನ ಕೃಪೆಯಿಂದ ತುಂಬಿರಲಿ. ದೇವರೇ, ನಮ್ಮ ಮಕ್ಕಳ ಭವಿಷ್ಯ ನಿನ್ನ ಕೈಯಲ್ಲಿದೆ. ಅವರಿಗೆ ಉತ್ತಮ ವಿದ್ಯಾಭ್ಯಾಸದ ದಾರಿ ತೋರಿಸು. ತಪ್ಪು ದಾರಿಯಿಂದ ದೂರ ಇಟ್ಟು ಒಳ್ಳೆಯ ಸ್ನೇಹಿತರು ಮತ್ತು ಒಳ್ಳೆಯ ಪರಿಸರವನ್ನು ನೀಡು. ಗುರುಗಳನ್ನು ಗೌರವಿಸುವ ಮನಸ್ಸು, ಹಿರಿಯರ ಮಾತನ್ನು ಕೇಳುವ ಗುಣವನ್ನು ಬೆಳೆಸು. ಅವರಲ್ಲಿ ಸತ್ಯ, ಶಿಸ್ತು ಮತ್ತು ಪರಿಶ್ರಮದ ಗುಣಗಳನ್ನು ತುಂಬಿಸು. ದೇವರೇ, ತಂದೆ ತಾಯಿಗಳ ಕಷ್ಟವನ್ನು ನೀನು ಚೆನ್ನಾಗಿ ಅರಿತಿದ್ದಿ. ಅವರ ವಿದ್ಯಾಭ್ಯಾಸಕ್ಕಾಗಿ ಅವರು ಮಾಡುವ ತ್ಯಾಗವನ್ನು ನೀನು ಆಶೀರ್ವದಿಸು. ನಮ್ಮ ಮನೆಯಲ್ಲಿ ಶಾಂತಿ, ಪ್ರೀತಿ ಮತ್ತು ಒಗ್ಗಟ್ಟು ನೆಲೆಸಿರಲಿ. ಚಿಂತೆ, ಭಯ ಮತ್ತು ನಿರಾಶೆಯನ್ನು ದೂರ ಮಾಡು. ಪ್ರತಿದಿನವೂ ಹೊಸ ಆಶಾಭಾವನೆ ಮತ್ತು ಸಂತೋಷವನ್ನು ನೀಡು. ದೇವರೇ, ನಮ್ಮ ಮಕ್ಕಳನ್ನು ನಿನ್ನ ರಕ್ಷಣೆಯಲ್ಲಿ ಇಟ್ಟು ಕಾಪಾಡು. ಅವರು ಜೀವನದಲ್ಲಿ ಯಶಸ್ಸು ಕಂಡು ಒಳ್ಳೆಯ ಮಾನವರಾಗಲಿ. ಅವರ ಮೂಲಕ ಸಮಾಜಕ್ಕೂ ಒಳ್ಳೆಯದು ಆಗಲಿ.
ನಿನ್ನ ಕೃಪೆ ಸದಾ ನಮ್ಮ ಕುಟುಂಬದ ಮೇಲೆ ಇರಲಿ. ನಮ್ಮ ಹೆಜ್ಜೆಗಳು ಸದಾ ಸತ್ಯದ ದಾರಿಯಲ್ಲಿ ಸಾಗಲಿ. ಯಾವ ಕಷ್ಟ ಬಂದರೂ ಅದನ್ನು ಎದುರಿಸುವ ಶಕ್ತಿ ನೀಡು. ಅಪ್ಪ ಯೇಸುವೆ, ನಾವು ನಿನ್ನನ್ನು ನಂಬಿದ್ದೇವೆ, ನಿನ್ನಲ್ಲೇ ಆಶ್ರಯ ಪಡೆದಿದ್ದೇವೆ. ನಮ್ಮ ಜೀವನವನ್ನು ಬೆಳಗಿಸಿ ಸದಾ ನಮ್ಮೊಂದಿಗೆ ಇರು. ಸರ್ವಶಕ್ತನಾದ ಯೇಸಪ್ಪ, ಇಂದಿನವರೆಗೂ ನಮ್ಮನ್ನೆಲ್ಲ ಕಾದು ಕಾಪಾಡಿದ ದೇವಾದಿದೇವನೇ ವಂದನೆಗಳು. ಅಪ್ಪ, ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮ ವಿಜ್ಞಾಪನೆಗಳಿಗೆ ಸದುತ್ತರವನ್ನು ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ. ನೀವು ಮಾಡಿದ ಉಪಕಾರಗಳಿಗೆ ಸ್ತೋತ್ರ ಸಲ್ಲಿಸಿ ಸ್ತುತಿ, ಘನ, ಮಹಿಮೆ ಎಲ್ಲವೂ ನಿಮ್ಮೊಬ್ಬರಿಗೆ ಸಲ್ಲಿಸಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್. ಈ ವಿಡಿಯೋ ನಿಮಗೆ ಆಶೀರ್ವಾದ ಎನಿಸಿದರೆ ಆಮೇನ್ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಧನ್ಯವಾದಗಳು. ಈ ವಿಡಿಯೋ ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.